ಆಫ್ ರೋಡ್ ಮಾಡ್ತಾ ಇದೀನಿ, ಹೇಗಿದೆ ನೋಡಿ. ಸಖತ್ತಾಗಿದೆ ಆಫ್ ರೋಡ್ ಮಾಡೋದಕ್ಕೆ ಮಾತ್ರ. ಎಲ್ಲ ತಿರುಗಿ ನೋಡ್ಕೊಂಡು ಹೋಯ್ತಾವೆ ಗಾಡಿನ. 300 cc. ಹಾಂ, 257 ಆನ್ ರೋಡ್. ನನಗೆ ಹೇಗೆ ಅನ್ನಿಸ್ತಾ ಇದೆ ಓಡಿಸೋದಕ್ಕೆ, ಹೈಟ್ ಹೆಂಗಿದೆ, ವೆಯ್ಟ್ ಹೇಗೆ ಫೀಲ್ ಆಗ್ತಾ ಇದೆ, ಸ್ಟೆಬಿಲಿಟಿ ಏನು ಕೊಡ್ತಾ ಇದೆ, ಬ್ರೇಕಿಂಗ್ ಪರ್ಫಾರ್ಮೆನ್ಸು, ಇಂಜಿನ್ ಪರ್ಫಾರ್ಮೆನ್ಸು, ಸಿಟಿ ಒಳಗಡೆ ರೈಡ್ ಮಾಡ್ಬೇಕಾದ್ರೆ ನಿಮಗೆ ವೆಯ್ಟ್ ಫೀಲ್ ಆಗುತ್ತಾ, ನನ್ನ ಕಂಫರ್ಟು, ನನ್ನ ಸೀಟಿಂಗ್ ಪೋಸ್ಚರ್. ಹಾಯ್, ನಾನು ವರ್ಷ ಫ್ರಮ್ ಕನ್ನಡ. ನನ್ನ ಮುಂದೆ ಇವತ್ತು ನಿಂತಿದೆ ದಿ ಆಲ್ ನ್ಯೂ ಅಪಾಚಿ RTX. ಸೊ ಇದ್ರದ್ದು ರೈಡ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಗಾಡಿ ಸೈಡಲ್ಲಿ ಆ್ಯಕ್ಚುಲಿ ರೋಡ್ ಪಕ್ಕದಲ್ಲಿ ನಿಲ್ಲಿಸಿದ್ರೇ ತುಂಬ ಬಲ್ಕಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ಓಡಿಸಿ ನೋಡೋದಕ್ಕೆ ಹೇಗಿದೆ ಅಂತ ಇವಾಗ ರೈಡ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಗಾಡಿ ಹತ್ತೋದಕ್ಕೆ ಆರಾಮಾಗಿ ಹತ್ಬೋದು. ಸೊ ಗಾಡಿ ಕುತ್ಕೊಂಡಾಗ ನನಗೆ ಸ್ವಲ್ಪ ಅಪ್ರೈಟ್ ಪೊಸಿಷನ್ ಇದೆ, ಮತ್ತು ಹ್ಯಾಂಡಲ್ ಬಾರು ಸ್ವಲ್ಪ ರೈಸ್ಡ್ ಆಗಿದೆ. ಸೊ ಹಿಡ್ಕೊಳ್ಳೋದಕ್ಕೆ ತುಂಬ ಕಂಫರ್ಟ್ ಆಗಿದೆ, ಕೂತ್ಕೊಳ್ಳೋದಕ್ಕೂ ಅಷ್ಟೇ. ಸೊ ಕಂಫರ್ಟ್ ಸಿಗ್ತಾ ಇದೆ. ನೆಕ್ಸ್ಟ್ ನ್ಯೂಟ್ರಲ್ಗೆ ಹಾಕೋಣ. ಸೊ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ. ಇವಾಗ ಹೈವೇ ರೈಡಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ನಾನು ಅರ್ಬನ್ ಮೋಡಲ್ಲಿ ಇದ್ದೀನಿ. ಸೊ ಜಸ್ಟ್ ನೀವು ರೈಡ್ ಚೇಂಜ್ ಮಾಡ್ಕೋಬೇಕು ಅಂದರೆ ಸೊ ಥ್ರಾಟಲ್ ರಿಲೀಸ್ ಮಾಡಿಬಿಟ್ಟು ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಸಾಕು, ರೈಡ್ ಮೋಡ್ಸ್ ಚೇಂಜ್ ಆಗಿಬಿಡುತ್ತೆ. ಸೊ ಈಗ ನೋಡ್ಬೋದು ರೈನ್ ಮೋಡಲ್ಲಿ ಹೋಗ್ತಾ ಇದೆ ಇವಾಗ. ರೈನ್ ಮೋಡ್ ಮತ್ತು ಅರ್ಬನ್ ಮೋಡಲ್ಲಿ ಸೇಮ್ ಟು ಸೇಮ್ ಪವರ್ ಇರುತ್ತೆ, ಬ್ರೇಕಿಂಗ್ ಸ್ವಲ್ಪ ಡಿಫರ್ ಆಗುತ್ತೆ. ಸೊ ರೈನಲ್ಲಿ ತುಂಬ ಇಂಟ್ರೂಸಿವ್ ಇರುತ್ತೆ, ಅರ್ಬನಲ್ಲಿ ಮೀಡಿಯಮ್ ಆಗಿಬಿಡುತ್ತೆ. ಟೂರಲ್ಲೂ ಕೂಡ ಅಷ್ಟೇ. ಈಗ ಟೂರ್ ಮೋಡ್ಗೆ ಹಾಕಿದ್ದೀನಿ, ಟೂರಲ್ಲೂ ಕೂಡ ನಿಮಗೆ ಮೀಡಿಯಮ್ ಇಂಟ್ರೂಷನ್ ಇರುತ್ತೆ ABS. ಬಟ್ ಥ್ರಾಟಲ್ ಓಪನ್ ಮಾಡಿದ್ರೆ ನೀವು ಆರಾಮಾಗಿ ಹೋಗ್ಬೋದು. ಪವರ್ ಸಿಗೋದೇನೆ ನಿಮಗೆ ಟೂರ್ ಮೋಡ್ ಮತ್ತು ರ್ಯಾಲಿ ಮೋಡಲ್ಲಿ. ಅರ್ಬನ್ ಮತ್ತು ರೈನ್ ಮೋಡಲ್ಲಿ ನಿಮಗೆ ಮೀಡಿಯಮ್ ಪವರ್ ಇರುತ್ತೆ. ಸೊ ಹಂಪ್ಸ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡುತ್ತೆ ನೋಡೋಣ. ಹಂಪ್ಸ್ ಹತ್ಸೋದೆಲ್ಲ ಅಷ್ಟೊಂದು ಗೊತ್ತಾಗೋದೇ ಇಲ್ಲ, ತುಂಬಾ ಸ್ಮೂತ್ ಇದೆ ಸಸ್ಪೆನ್ಷನ್ನು. ಮತ್ತು ರೀಬೌಂಡ್ ಅಷ್ಟೇ, ರೀಬೌಂಡು ಬೇಗ ಬರ್ತಾಯಿಲ್ಲ. ನೀವು ಹಂಪ್ಸ್ ಹತ್ಸಿ ಇಳಿಸಿದ ಮೇಲೆ ಗಾಡಿ ಇಳಿತಾ ಇದೆ. ಸೊ ಸಡನ್ನಾಗಿ ಏನು ಬರ್ತಾಯಿಲ್ಲ ಅದು. ಮತ್ತು ಇದರಲ್ಲಿ ಸ್ಲಿಪ್ಪರ್ ಕ್ಲಚ್ ಆ್ಯಸ್ ಡಿಫಾಲ್ಟ್ ಬರುತ್ತೆ. ಥ್ರಾಟಲ್ ಬೈ ವೈರ್ ಇದೆ, ಸೊ ರೈಡ್ ಬೈ ವೈರು. ಸೊ ಆದ್ದರಿಂದ ನಿಮಗೆ ಗೇರ್ ಶಿಫ್ಟಿಂಗ್ ಎಲ್ಲ ನೀವು ಬೆಣ್ಣೆ ಥರ ಹೋಗ್ತಾಯಿದೆ, ಸ್ಮೂತು, ತುಂಬಾ ಸ್ಮೂತು ಗೇರ್ ಶಿಫ್ಟಿಂಗು. ಅದರಲ್ಲೂ ನೀವು ಇನ್ನೂ BTO ಮತ್ತು ಟಾಪ್ ವೇರಿಯಂಟ್ 2 ವೇರಿಯಂಟ್ ತೊಗೋತೀನಿ ಅಂದರೆ ಕ್ವಿಕ್ ಶಿಫ್ಟರ್ ಕೂಡ ಸಿಗುತ್ತೆ ಅದರಲ್ಲಿ. ಬಟ್ ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಕ್ವಿಕ್ ಶಿಫ್ಟರ್ ಬರೋಲ್ಲ. 6 ಗೇರ್ ಹೋಗ್ತಾ ಇದ್ದೀನಿ. ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಟ್ ಮಾಡಿ ನೋಡೋಣ. ನೋಡಿ, ಟೂರ್ ಮೋಡಲ್ಲಿ 6 ಗೇರಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡಿದ್ದೀನಿ, ಹೋಗ್ತಾ ಇದೆ. ನಾನಂತೂ ಆಕ್ಸಲೇಟರ್ ಬಿಟ್ಟಿದ್ದೀನಿ ನೋಡಿ, 60ಗೆ ಸೆಟ್ ಆಗಿದೆ, 60ಲೇ ಹೋಗ್ತಾ ಇರುತ್ತೆ. ಸೊ ಮೈಲೇಜ್ ಇಂಪ್ರೂವ್ ಆಗ್ತಾ ಹೋಗುತ್ತದು. ಬಟ್ ನೀವೇನಾರು ಒಂಚೂರು ಬ್ರೇಕ್ ಹಿಡಿದ್ರು ನೋಡಿ, ನಾನು ಬ್ರೇಕ್ ಹಿಡಿದೆ, ಸೊ ತಕ್ಷಣಕ್ಕೆ ಪಾಸ್ ಆಗೋಯ್ತು. ಇವಾಗ ನಾನು ಹಾಸನದ ಬೇಲೂರು ರೋಡಲ್ಲಿದ್ದೀನಿ. ಸ್ವಲ್ಪ ಗುಂಡಿಗಳೆಲ್ಲ ಜಾಸ್ತಿ ಇದೆ. ಸೊ ಆದ ಕಾರಣ ಇಲ್ಲೊಂದು ಸ್ವಲ್ಪ ಟೆಸ್ಟಿಂಗ್ ಮಾಡೋಣ, ಹೇಗೆ ಅನಿಸುತ್ತೆ ನೋಡೋಣ. ಗಾಡೀಲಿ ಹೋಗ್ತಿರ್ಬೇಕಾದ್ರೆ ರೋಡ್ ಪ್ಯಾಚಸ್ ಅಂತೂ ನಿಮಗೆ ಫೀಲ್ ಆಗಲ್ಲ, ಅಷ್ಟು ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದೆ ಸಸ್ಪೆನ್ಷನ್ನು. ಫ್ರಂಟಲ್ಲಿ WP USD ಸಸ್ಪೆನ್ಷನ್ ಇದೆ, ಬ್ಯಾಕ್ ಸೈಡಲ್ಲಿ ಮೋನೋಶಾಕು ಪ್ರೀಲೋಡ್ ಅಡ್ಜಸ್ಟೆಡ್ ಸಸ್ಪೆನ್ಷನ್ ಇದೆ. ಸೊ ಅದರಲ್ಲೂ ಕೂಡ ಎಷ್ಟು 7 to 10 ನಾಚಸ್ ಏನೋ ಇದೆ ಬ್ಯಾಕ್ ಸೈಡಲ್ಲಿ. ನೀವು ಅಕಾರ್ಡಿಂಗ್ ಟು ವೆಯ್ಟ್ ನೀವು ಚೇಂಜ್ ಮಾಡಿಸ್ಕೋಬೋದು, ಅಥವಾ ಪಿಲಿಯನ್ ಯಾವಾಗಲೂ ಕೂರ್ತಾರೆ, ಅಥವಾ ಸ್ಯಾಡಲ್ಸ್ ನೀವು ಹಾಕೋತೀನಿ, ಪ್ಯಾನಿಯರ್ಸ್ ಹಾಕೋತೀನಿ ಅಂದರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಯೂಸ್ ಆಗುತ್ತದು. ಸೊ ಆಫ್ ರೋಡ್ ಮಾಡ್ತಾಯಿದ್ದೀನಿ, ಹೇಗಿದೆ ನೋಡಿ. ಸಖತ್ತಾಗಿದೆ ಆಫ್ ರೋಡ್ ಮಾಡೋದಕ್ಕೆ ಮಾತ್ರ. ಸಖತ್ ಮಜಾ ಕೊಡ್ತು ಆಫ್ ರೋಡ್ ಮಾಡೋದಕ್ಕೆ. ಸೊ ಬ್ರೇಕಿಂಗ್ ಬೈಟ್ಸ್ ಚೆನ್ನಾಗಿದೆ. ಫ್ರಂಟಲ್ಲಿ ಸ್ವಲ್ಪ ಜಾಸ್ತಿ ಹಿಡಿದೆ, ಸೊ ಫ್ರಂಟಲ್ಲಿ ಜಾಸ್ತಿ ಹಿಡಿದು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಕಮ್ಮಿ ಹಿಡಿದೆ. ನನಗೆ ಬ್ರೇಕಿಂಗ್ ಬೈಟ್ ತುಂಬಾ ಇಷ್ಟ ಆಯಿತು. ಇದು ಗಾಡಿ ಹತ್ತಿದಾಗ ಎಷ್ಟು ವೆಯ್ಟ್ ಫೀಲ್ ಆಯಿತೋ, ಗಾಡಿ ಹೋಗಬೇಕಾದ್ರೆ ಅಷ್ಟೇ ವೆಯ್ಟ್ ಕಮ್ಮಿ ಫೀಲ್ ಆಗ್ತಾಯಿದೆ ನನಗೆ. ಸೊ ಅದಂತೂ ಪಕ್ಕ. ಗಾಡಿ ಅದ್ರ ಪಾಡಿಗೆ ಅದು ಆರಾಮಾಗಿ ಹೋಗ್ತಾ ಇದೆ, ಎಲ್ಲೂ ಫೀಲ್ ಆಗ್ತಾಯಿಲ್ಲ, ಎಲ್ಲೂ ಏನು ನಿಮಗೆ ಜಾಸ್ತಿ ವೆಯ್ಟ್ ಅಂತಲೇ ಫೀಲ್ ಆಗ್ತಾಯಿಲ್ಲ. ನನಗೆ ಸಿಟಿ ಒಳಗಡೆ ಓಡಿಸಾಡ್ತಾ ಇರೋದು.
ಸೊ ನನಗಂತೂ ವೆಯ್ಟ್ ಅಂತೂ ಫೀಲ್ ಆಗಲಿಲ್ಲ. ಎಷ್ಟು ನಿಂಬಲಾಗಿ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಅಂದರೆ ಶಾರ್ಟ್ ರೈಡರ್ಸು ಕೂಡ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಎಲ್ಲ ತಿರುಗಿ ನೋಡ್ಕೊಂಡು ಹೋಯ್ತಾವೆ ಗಾಡಿನ. ಪಬ್ಲಿಕ್ ರಿಯಾಕ್ಷನ್. 300 cc. ಹಾಂ, 257 ಆನ್ ರೋಡ್. ಸೊ ಗಾಡಿ ಎಷ್ಟು ಹೈಟಲ್ಲಿದೆ ಅಂದರೆ ನೋಡಿ, ಕಾರ್ಗಿಂತ ತುಂಬಾ ಹೈಟಲ್ಲಿದ್ದೀನಿ. ಮುಂದ್ಗಡೆ ಏನು ಹೋಗ್ತಾ ಇದೆ ಅದೆಲ್ಲ ಕಾಣಿಸ್ತಾ ಇದೆ. ಮತ್ತು ನೋಡಿ, ಆ್ಯಕ್ಚುಲಿ ಸಿಟಿ ಒಳಗೆ ಓಡಿಸ್ತಾ ಇರ್ತಾಯಿನಲ್ಲ, ನನಗೆ GT-Tಲೇ ನಾನು ಗಾಡಿ ಓಡಿಸ್ತಾ ಇದ್ದೀನಿ ಆರಾಮಾಗಿ. ನಾನು ಥ್ರಾಟಲ್ ಕೊಡೋ ಅವಶ್ಯಕತೆನೇ ಇಲ್ಲ, ಆರಾಮಾಗಿ GT-Tಲೇ ಹೋಗ್ತಾ ಇದೆ. ನೋಡಿ, ಸೆಕೆಂಡ್ ಗೇರಲ್ಲಿ ನಾನು ಆಕ್ಸಲರೇಟ್ರೇ ಕೊಡಲಿಲ್ಲ, ಹಂಪ್ ಹತ್ತಿಸ್ತು ಗಾಡಿ. ಸೊ ಹಂಪ್ ಆರಾಮಾಗಿ ಹತ್ತಿತ್ತು ಗಾಡಿ. ಸೊ ಸೆಕೆಂಡ್ ಗೇರ್, ಥರ್ಡ್ ಗೇರಲ್ಲಿ ಒಳ್ಳೆ ಪವರ್ ಕೊಡ್ತಾ ಇದೆ. ಬಟ್ ನಾನು ಓಡಿಸ್ತಾ ಇರೋದು ಬಿಲೋ 7000 RPMನಲ್ಲಿ. ಸೊ ಆದ ಕಾರಣ ನನಗೆ ಪವರ್ ಜಾಸ್ತಿ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ನಾನು ಅಬೋ 6000 7000 ಏನಾರ ಹೋದರೆ ಅಂದರೆ ಸೊ ಆವಾಗ ನನಗೆ ಒಳ್ಳೆ ಪವರ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದರಲ್ಲಿ ಟೈರ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ವೀಲ್ ಸೈಜ್, ಲೈಕ್ ಟೈರ್ ಸೈಜ್ ಬಂದು ಫ್ರಂಟಲ್ಲಿ 110 mm ಅಗಲ 19 inches ಅಲಾಯ್ ವೀಲ್ಸು, ಬ್ಯಾಕ್ ಸೈಡಲ್ಲಿ 150 mm ಅಗಲ 17 inch ಅಲಾಯ್ ವೀಲ್ಸು. ಸೊ ಮತ್ತು ರೇಡಿಯಲ್ ಟೈರ್ಸ್ ಕೂಡ ಬ್ಯಾಕ್ ಸೈಡ್ದು. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ನಿಮಗೆ. ಸ್ಟೆಬಿಲಿಟಿ ವೈಸ್ ಅಂತೂ ಟಾಪ್ ನಾಚ್ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಕಂಪ್ಯಾರಿಟಿವ್ಲಿ ನಿಮಗೆ ಒಂದು ಜಪಾನೀಸ್ ಗಾಡಿಗಳದು, ಈ ಜಪಾನೀಸ್ ಗಾಡಿ ಅಂದರೆ ಫಾರ್ ಎಕ್ಸಾಂಪಲ್ ಈ V-Strom 250 ಅಥವಾ ಈ CB 200, ಲೈಕ್ ಇವಾಗ NX 200 ಆಗಿದೆ ಅದು ಹೋಂಡಾದು. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದ್ರ ಗೇರ್ ಬಾಕ್ಸು ನಿಮಗೆ ಸ್ಮೂತ್ ಅಂತ ಅನಿಸೋದಿಲ್ಲ, ಅದಂತೂ ಕನ್ಫರ್ಮು. ಯಾಕೆಂದರೆ ಅದರಷ್ಟು ಸ್ಮೂತ್ ಬರಲ್ಲ. ಬಟ್ ನೀವು ಫಸ್ಟ್ ಟೈಮ್ ಈ ಗಾಡಿ ಓಡಿಸ್ತಾ ಇದೀನಿ ಅಂದರೆ ಇದು ತುಂಬ ಸ್ಮೂತ್ ಅಂತಲೇ ಅನಿಸೋದು. ಯಾಕೆ ಅಂದರೆ ಅಷ್ಟು ರಿಫೈನ್ಮೆಂಟ್ ಆಗಿದೆ ಇಂಜಿನಲ್ಲಿ. 300 cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ DOHC ಇಂಜಿನ್. ಇದರಲ್ಲಿ 36 PS ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 28.5 Nm ಟಾರ್ಕ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಅದು ಟೂರ್ ಮತ್ತು ರ್ಯಾಲಿ ಮೋಡಲ್ಲಿ ಮಾತ್ರ. ನೀವು ಅರ್ಬನ್ ಮತ್ತು ರೈನ್ ಮೋಡಲ್ಲಿ ಪವರ್ ಔಟ್ಪುಟ್ ಕಮ್ಮಿ ಆಗುತ್ತೆ. ನೋಡಿ, ಡೌನ್ ಶಿಫ್ಟ್ ಮಾಡಿದೆ, ಅಗ್ರೆಸಿವ್ ಡೌನ್ ಶಿಫ್ಟ್ ಮಾಡಿದ್ರೂ ಕೂಡ ಸೊ ಗಾಡಿ ನಿಮಗೆ ವೀಲಿ ಆಗಲ್ಲ. ನೆಕ್ಸ್ಟ್ ಬಂದು ಡಿಸ್ಪ್ಲೇ ವಿಷಯದಲ್ಲಿ ನಾನು ಮಾತಾಡಬೇಕು. ಡಿಸ್ಪ್ಲೇ ಈಸ್ ಗುಡ್ ಎನಫ್. ಡಿಸ್ಪ್ಲೇ ಬ್ರೈಟ್ನೆಸ್ಸಲ್ಲಿ ಎರಡನೇ ಮಾತೇ ಇಲ್ಲ. ಹಾರ್ಶ್ ಸನ್ಲೈಟ್ನಲ್ಲೂ ಕೂಡ ವಿಸಿಬಿಲಿಟೀಸಲ್ಲಿ ಏನು ಅಂದರೆ ಏನೂ ತೊಂದರೆ ಇಲ್ಲ, ತುಂಬಾ ಬ್ರೈಟ್ನೆಸ್ ಆಗಿದೆ. ಮತ್ತು ಇದು ಆಟೋಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಆಟೋಗೆ ಸೆಟ್ ಮಾಡ್ಕೊಂಡಿದ್ದಾಗ ನನಗೆ ಬಿಸಿಲು ಪ್ರಕಾರ ಆ್ಯಕ್ಚುಲಿ ಫೋಟೋ ಸೆನ್ಸರ್ ಏನೋ ಹಾಕಿರ್ತಾರೆ ಅದರಲ್ಲಿ, ಲೈಟ್ ಸೆನ್ಸರ್. ಸೊ ಆ ಒಂದು ಸೆನ್ಸರ್ ಪ್ರಕಾರ ಇದು ಗಾಡಿ ನಮಗೆ ಡಿಸ್ಪ್ಲೇ ಬ್ರೈಟ್ನೆಸ್ಸು ಚೇಂಜ್ ಆಗುತ್ತೆ ಮತ್ತು ಡಿಸ್ಪ್ಲೇ ಮೋಡ್ ಕೂಡ ಚೇಂಜ್ ಆಗುತ್ತೆ ಇದರಲ್ಲಿ. ಸೊ ಆ ರೀತಿಯಾದಂಥ ಆಪ್ಷನ್ನ ಕೊಟ್ಟಿದ್ದಾರೆ. ನಮ್ಮ ಹಾಸನದು NR ಸರ್ಕಲಲ್ಲಿ ನಿಂತಿದ್ದೀನಿ ಟ್ರಾಫಿಕಲ್ಲಿ. ಸೊ ಗಾಡಿ ಏನು ಹೈಟಾಗಿ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಹೈಟಾಗಿ ಕಾಣಿಸ್ತಾ ಇದೆ. ತುಂಬ ಎತ್ತರದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಗಾಡಿ. ಓಡಿಸೋದಕ್ಕೆ ಮಾತ್ರ ಮಜವಾಗಿರೋ ಗಾಡಿ ಮಾತ್ರ. ಎರಡೂ ಕಾಲು ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡಿದ್ದೀನಿ. ಸೊ ಈ ಕಡೆ ಕಾಲು ನೋಡ್ಬೋದು, ಈ ಕಡೆ ಕಾಲು ನೋಡ್ಬೋದು, ಆರಾಮಾಗಿ ಫ್ಲ್ಯಾಟ್ ಫುಟ್ ಆಗಿದೆ. ಸ್ವಲ್ಪ ಹೈಟು ಕಮ್ಮಿ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ಬೋದು. ಗಾಡಿ ಬರೀ ಸಿಟಿಲೇ ಓಡಿಸಾಡಿರೋದು, ಆದ್ರೂ ಹೀಟು ಅಷ್ಟೊಂದು ಫೀಲ್ ಆಗ್ತಾ ಇಲ್ಲ. ನೆಕ್ಸ್ಟ್ ಬಂದು ಫ್ಯೂಯಲ್ ಎಫಿಷಿಯನ್ಸಿ ಎಷ್ಟು ಬರ್ತಾ ಇದೆ ಅಂತ ನೋಡೋಣ. ಇಲ್ಲಿ ಆನ್ ದಿ ಸ್ಕ್ರೀನ್ ನಿಮಗೆ 33.8 km/L ನಿಮಗೆ ಆವ್ರೇಜ್ ಫ್ಯೂಯಲ್ ಎಕಾನಮಿ ತೋರಿಸ್ತಾ ಇದೆ. ಸೊ ಆನ್ ಆ್ಯನ್ ಆವ್ರೇಜ್ ನೀವು ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆನ್ ಆ್ಯನ್ ಆವ್ರೇಜ್ ನಿಮಗೆ 28ಇಂದ ಹಿಡಿದು 35 ತನಕ ಕೊಡುತ್ತೆ ಇದು ಮೈಲೇಜು. ಇನ್ನೂ ಜಾಸ್ತಿ ಬೇಕು ಅಂದ್ರೂ ನಿಮಗೆ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್, ಅದು ನೀವು ಓಡಿಸೋದ್ರ ಮೇಲೆ ಡಿಪೆಂಡು, ಯಾವ ರೀತಿ ಓಡಿಸ್ತೀನಿ. ಕಮ್ಮಿ RPMಲ್ಲಿ ಜಾಸ್ತಿ ಕಿಲೋಮೀಟರ್ಸ್ ನೀವು ಡಿಸ್ಟೆನ್ಸ್ನ ಕವರ್ ಮಾಡಿದರೆ ನಿಮಗೆ ಪಕ್ಕ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಈ ರೀತಿಯಾಗಿ ಕ್ರೂಸ್ ಕಂಟ್ರೋಲ್ ಹಾಕೊಂಡು ಹೋಗ್ಬಿಡಿ ಹೈವೇಲಿ, ಸೊ ಒಳ್ಳೆ ಮೈಲೇಜ್ ಬರುತ್ತೆ. ನೆಕ್ಸ್ಟು Q&A ಸೆಕ್ಷನ್ಗೆ ಹೋಗೋಣ. ನನ್ನ ಚಾನಲಲ್ಲಿ ಆಲ್ರೆಡಿ ಈ ಬೈಕಿಂದು ಕಂಪ್ಲೀಟ್ ವಾಕ್ ಅರೌಂಡ್ ರಿವ್ಯೂ ಹಾಕಿದ್ದೀನಿ ಮತ್ತು ಡೆಲಿವರಿ ವ್ಲಾಗ್ ಕೂಡ ಹಾಕಿದ್ದೀನಿ. ಮತ್ತು ಡೆಲಿವರಿ ತೊಗೋತಾ ಇರೋದು ಶಾರ್ಟ್ಸ್ ಕೂಡ ಇದೆ, ರೀಲ್ಸ್ ಕೂಡ ಇದೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಇದನ್ನೆಲ್ಲ ನೀವು ನೋಡಿರೋರು ಕಮೆಂಟಲ್ಲಿ ನನಗೆ ಕೆಲವೊಂದು ಕ್ವಶನ್ಸ್ ಕೇಳಿದ್ದೀರಾ. ಸೊ ಬೌನ್ಸ್ ಎಫೆಕ್ಟ್ ಹೇಗಿದೆ,
ಗಾಡಿ ಬೌನ್ಸ್ ಹೇಗಿದೆ ಅಂತ ಕೇಳಿದಿರ. ನನಗಂತೂ ಬೌನ್ಸ್ ಎಫೆಕ್ಟ್ ಏನು ಫೀಲ್ ಆಗ್ತಾ ಇಲ್ಲ. ಯಾಕೆಂದರೆ ಗಾಡಿ ಹಂಪತ್ತಿಸಿದಾಗ ಮೇಲಕ್ಕೆ ಹೋಗಿದ್ದು ಸಡನ್ನಾಗಿ ಕೆಳಗೆ ಬರ್ತಾ ಇಲ್ಲ. ಸೊ ಬೌನ್ಸ್ ಆಗ್ತಾ ಇಲ್ಲ. ನಿಮಗೆ ಈಸಿಯಾಗಿ ಮೇಲಕ್ಕೆ ಹೋಗ್ತಾ ಇದೆ, ಈಸಿಯಾಗಿ ಕೆಳಗೆ ಬರ್ತಾ ಇದೆ. ಮತ್ತು ಈ ಥರ ಸಣ್ಣ ಪುಟ್ಟ ಹಂಸತ್ಸರಲ್ಲಿ ನಿಮ್ಗೆ ಏನು ಗೊತ್ತೇ ಆಗಲ್ಲ ಗಾಡಿ. ಸೊ ಆ ರೀತಿಯಾಗಿದೆ. ಮತ್ತು ಇದು ಬೇಸ್ ವೇರಿಯಂಟು, BTO ಅಲ್ಲ. ಸೊ ಅದು ಗಮನದಲ್ಲಿರಲಿ. ನಂತರ ನೆಕ್ಸ್ಟ್ ಕ್ವಶನ್ ಬಂದು, ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ, ಕೆಲವ್ರಿಗೆ ಗಾಡಿ ರೈಟ್ ಸೈಡಿಗೆ ಎಳಿತಾ ಇದೆಯಂತೆ. ಸೊ ಸುಮ್ಮನೆ ಬಿಟ್ಟರೆ ಅದು ರೈಟ್ ಸೈಡಿಗೆ ಎಳಿತಾ ಇದೆಯಂತೆ. ಬಟ್ ನನಗೇನು ಅಂತ ಫೀಲ್ ಆಗ್ತಾ ಇಲ್ಲ ರೈಟ್ ಸೈಡಿಗೆ ಎಳಿತಾ ಇದೆ ಅಂತ. ಯಾಕೆಂದರೆ ರೈಡಿಂಗ್ ಪೋಸ್ಚರು ಮತ್ತು ಸಸ್ಪೆನ್ಷನ್ನು ಡಿಫರ್ ಆಗಿದೆಯೋ ಏನೋ ಗೊತ್ತಿಲ್ಲ. ಅಂದರೆ ಯೂನಿಟ್ ವೈಸು ಡಿಫರ್ ಆಗಿರಬಹುದು. ಸೊ ಹಾಗಾಗಿ ಅವ್ರಿಗೆ ರೈಟಿಗೆ ಎಳಿತಾ ಇದೆ ಅನ್ನೋ ಒಂದು ಫೀಲ್ ಕೂಡ ಆಗಿರಬಹುದು, ಹೇಳೋದಕ್ಕಾಗಲ್ಲ. ಸೊ ಇದಾಗಿತ್ತು ದಿ ಆಲ್ ನ್ಯೂ ಅಪಾಚಿ RTX 300ನ ಒಂದು ಸಿಂಪಲ್ ರೈಡ್ ರಿವ್ಯೂ. ಸೊ ಗಾಡಿ ಡೆಲಿವರಿ ಆದಮೇಲೆ ಡೆಡಿಕೇಟೆಡ್ ರೈಡ್ ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ವ್ಲಾಗಲ್ಲಿ. ಸೊ ರೈಡ್ ರಿವ್ಯೂ, ಈ ಒಂದು ಸಿಂಪಲ್ ರೈಡ್ ರಿವ್ಯೂ ಮಾಡಿದ್ದೀನಿ ಇವಾಗ. ಸೊ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿಯಾದಂಥ ಹೊಸ ಬೈಕ್ಗಳು ಮತ್ತು ಕಾರ್ ರಿವ್ಯೂ ವಿಡಿಯೋಸ್ ನಿಮಗೆ ಬರುತ್ತೆ. ಜೊತೆಗೆ ಈ ಥರ ರೈಡ್ ಮತ್ತು ಡ್ರೈವ್ ರಿವ್ಯೂ ವಿಡಿಯೋಸು ಬರ್ತಾ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಹೈ ಬಟನ್ ಇರುತ್ತೆ, ವಿಡಿಯೋ ನೋಡ್ಬೇಕಾದ್ರೆ ಹೈ ಬಟನ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ.